ಆಪಲ್ ಮರ ಅಂತೆ. ಹೊಂಗೆ ಮರಗಳು ಹಿಂಗ್ ಒಣಗೋದ್ರೆ ಹಿಂಗ್ ಇರ್ತವೆ. ವಸಿಷ್ಠರ್ ಟೆಂಪಲ್. ಪಾಂಡವರು ವನವಾಸದಲ್ಲಿದ್ದಾಗ ಅಡಿಂಬಾ ಪ್ಯಾರ್ ಕಿ ದುಲ್ಕನ್ ಇಡೀ ಮಾನವ ಕುಲವನ್ನೇ ಮತ್ತೆ ನರಕಾನೆ ಅನ್ಸುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ H&M ವ್ಲಾಗ್ಸ್ ಕನ್ನಡ ಅಫಿಷಿಯಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವಿವತ್ತು ಡೇ ಟು ಮನಾಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ ಏನು ಅಂತ ಪ್ರತಿಯೊಂದು ಇವತ್ತು ತಿಳಿಸ್ಕೊಡ್ತೀವಿ ನಾವು. ಹೌದು, ಇವತ್ತು ನಮ್ದು ಟೆಂಪಲ್ ರನ್ ಆಗಿರುತ್ತೆ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ನನಗಂತೂ ಈ ಔಟ್ಫಿಟ್ ತುಂಬಾನೇ ಇಷ್ಟ ಆಗಿದೆ. ಸೊ ತುಂಬ ಅಂದರೆ ಇಷ್ಟ ಆಯಿತು. ಈ ಕಡೆ ಯಾವ ಥರ ಟೆಂಪಲ್ಸ್ ಇರುತ್ತೆ ಅಂತ ಬಿಟ್ಟು ನೋಡಬೇಕು ಅಂತ ಬಿಟ್ಟು ನನಗಂತೂ ತುಂಬ ಆಸೆ ಇತ್ತು. ನೋಡೋಣ ಇವತ್ತು ದಿನ ಹೇಗಿರುತ್ತೆ ಅಂತ. ಸೊ ಇವಾಗ ಬಂದು 10 o'clock ಆಗಿದೆ ಟೈಮು. ಇವಾಗ ನಾವು ಹೊರಡ್ತಿದ್ದೀವಿ. ಯಾವ್ಯಾವ ಟೆಂಪಲ್ ವಿಸಿಟ್ ಮಾಡ್ತೀವಿ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಬನ್ನಿ ಹೋಗೋಣ. ಓಕೆ, ಲೆಟ್ಸ್ ಗೋ ಗೈಸ್. ಅಂಡ್ ಒನ್ ಮೋರ್ ಥಿಂಗ್, ನೀವು ನೋಡ್ರಲ್ಲ ತುಂಬಾ ಇದೇ ನೋಡಿ ಆಪಲ್ ಮರ ಅಂತೆ. ಸೊ ಎಲ್ಲ ನಮ್ಮ ಕಡೆ ಹೊಂಗೆ ಮರಗಳು ಹಿಂಗೆ ಒಣಗೋದ್ರೆ ಹಿಂಗೆ ಇರ್ತವೆ ನೋಡಿ. ಇದೆ ಆಪಲ್ ಮರಗಳಂತೆ. ತುಂಬಾ ರೋಡ್ ತುಂಬಾ ಇವೇ ಇರ್ತವೆ ಇಲ್ಲ ನೋಡಿ, ಕಂಪ್ಲೀಟ್ ಎಲ್ಲ ಇವೇ ಇರ್ತವೆ ಇಲ್ಲಿ. ओके लेट्स गो गाइस, लेट्स गो. हाय, गुड मॉर्निंग भैया. गुड मॉर्निंग सर, कैसे हो आप? मैं अच्छा हूँ, बढ़िया हूँ. आप कैसे हो? हम अच्छे हैं सर. ठीक है, आज कहाँ लेके जा रहे हैं हमको? आज हम वशिष्ठ ले जा रहे हैं हडिम्बा मंदिर. ठीक है. और मनु टेम्पल. ठीक है. और उसके बाद वन विहार तिब्बतियन मिनिस्ट्री माल रोड. वन विहार. हाँ जी, हाँ जी. ठीक है. तिब्बतियन मिनिस्ट्री. ठीक है. बस क्लब हाउस. हाँ, जो क्लब हाउस है साथ में ही है वो. ठीक है. आज पूरा टेंपल रन है क्या हमारा? हाँ जी, लोकल साइट सी. ठीक है. ठीक है सर. ठीक है, दिखाइए, दिखेंगे कैसे कैसे क्या है. पूरा एक्सप्लोर करेंगे आज. हाँ जी सर. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೋಡಿ, ನಾವೀಗ ವಸಿಷ್ಠ ಟೆಂಪಲ್ ಪಾರ್ಕಿಂಗ್ ಸ್ಲಾಟಲ್ಲಿ ಇದ್ದೀವಿ. ಏನು ಪ್ರಶಾಂತವಾಗಿದೆ ನೋಡಿ ಎಲ್ಲ ಪ್ಲೇಸು. ಪಾರ್ಕಿಂಗ್ ಸ್ಲಾಟಿಂದ ಒಂದು 500 to 600 ಮೀಟರ್ಸ್ ಆಗ್ಬೋದೇನೋ. ಸೊ ಹೋಗೋಣ ಬನ್ನಿ, ಹೇಗಿದೆ ಪ್ಲೇಸು, ದೇವಸ್ಥಾನ ಹೇಗಿದೆ ಪ್ರತಿಯೊಂದು ನೋಡೋಣ. ಟೆಂಪಲ್ ರೋಡಲ್ಲೇ ನಿಮಗೆ ಮಾರ್ಕೆಟ್ಸ್ ಇರುತ್ತೆ, ಲೋಕಲ್ ಮಾರ್ಕೆಟು. ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಟೊಪ್ಪಿಗಳಾಗ್ಲಿ, ಗ್ಲೌಸ್ಗಳಾಗ್ಲಿ, ಸ್ವೆಟರ್ಸ್ ಏನೇ ಬೇಕಿದ್ರು ಕೂಡ ನೀವು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಇದೇ ನೋಡಿ ಫ್ರೆಂಡ್ಸ್, ಮನಾಲಿ ಹತ್ರ ಇರೋ ಸುಮಾರು 4000 ವರ್ಷಗಳ ಹಳೆಯ ದೇವಸ್ಥಾನ ವಸಿಷ್ಠರ್ ಟೆಂಪಲ್. ವಸಿಷ್ಠ ಮುನಿ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಪುಣ್ಯಭೂಮಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ಈ ದೇವಾಲಯಕ್ಕೂ ರಾಮಾಯಣಕ್ಕೂ ನೇರ ಸಂಬಂಧ ಇದೆ. ಇಲ್ಲಿನ ವಸಿಷ್ಠ ಮುನಿಗಳು ಸಾಕ್ಷಾತ್ ಶ್ರೀರಾಮನ ಕುಲಗುರುಗಳಾಗಿದ್ದರು ಹಾಗೂ ಅವರು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದರಿಂದ ಈ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಈ ನೆಲವನ್ನು ಪುಣ್ಯಭೂಮಿಯನ್ನಾಗಿ ಮಾಡಿದ್ದಾರೆ. ಇಲ್ಲಿ ವಸಿಷ್ಠರನ್ನ ಮೂರ್ತಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತೆ ಗ್ರಾಮ ದೇವತೆಯಾಗಿ. ಈ ಸ್ಥಳದ ಮುಖ್ಯ ವಿಶೇಷತೆಗಳಲ್ಲಿ ಒಂದು ಅಂದರೆ ಈ ಬಿಸಿ ನೀರಿನ ಕೊಳ ಅಂತಲೇ ಹೇಳ್ಬೋದು. ಈ ಕೊಳದಲ್ಲಿ ಸಲ್ಫರ್ನ ಅಂಶವಿದ್ದು ಚರ್ಮ ರೋಗಗಳಿಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಇದೊಂದು ಅದ್ಭುತನೇ ಸರಿ. ಈ ಚಳಿಯಲ್ಲೂ ಕೂಡ ಇಷ್ಟು ಬಿಸಿ ಗಾಳಿ ಬರ್ತಾ ಇದೆ ಅಂದರೆ ಇದೇ ವಸಿಷ್ಠ ಮುನಿಗಳ ಟೆಂಪಲ್ ಪಕ್ಕದಲ್ಲೇ ರಾಮ ಮಂದಿರ ಕೂಡ ಇದೆ. ಈ ಒಂದು ತಾಣದಲ್ಲಿ ಈ ಮಂಜು ಕೂತಿರೋದು, ಈ ಪ್ರಶಾಂತವಾದ ಜಾಗ, ಇದೆಲ್ಲ ನೋಡ್ತಾ ಇದ್ದರೆ ಕಣ್ಣಿಗೆ ಒಂದು ಹಬ್ಬನೇ ಸರಿ. ಈ ಶ್ರೀರಾಮ ದೇವಸ್ಥಾನ ವಸಿಷ್ಠ ಮಂದಿರ ಪಕ್ಕದಲ್ಲಿ ಇರುವುದು ಅವರ ಗುರು ಶಿಷ್ಯರ ಸಂಬಂಧಕ್ಕೆ ಪ್ರತೀಕವಾಗಿದೆ ಅಂತಲೇ ಹೇಳ್ಬೋದು. ಈ ಸ್ಥಳ ಪುರಾಣದ ಪ್ರಕಾರ ಈ ಬಿಸಿನೀರ ಬುಗ್ಗೆಗಳು ಬರಲಿಕ್ಕೆ ಮುಖ್ಯ ಕಾರಣ ಅಂತಂದರೆ, ವಸಿಷ್ಠ ಮುನಿಗಳಿಗೆ ಯಾವುದೇ ಆಯಾಸ ಆಗದೇ ಇರಲಿ ಅವರು ಸ್ನಾನ ಮಾಡಲಿಕ್ಕೆ ಅಂತ ಸಾಕ್ಷಾತ್ ಶ್ರೀ ಲಕ್ಷ್ಮಣನೇ ಬಾಣಗಳ ಮುಖೇನ ಈ ಬಿಸಿನೀರಿನ ಬುಗ್ಗೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ತಾರೆ.
ಇಲ್ಲೆಲ್ಲ ಮೂರ್ತಿ ಆರಾಧನೆ ಹೆಚ್ಚಿರೋದ್ರಿಂದ ಶ್ರೀರಾಮ ಲಕ್ಷ್ಮಣ ಸೀತೆಯನ್ನು ಆರಾಧನೆ ಮಾಡ್ತಾರೆ. ವಸಿಷ್ಠ ಮುನಿಗಳು ಆರಾಧನೆ ಮಾಡ್ತಿದ್ದಂಥ ಸಾಕ್ಷಾತ್ ಶ್ರೀ ಮಹಾದೇವ ಕೂಡ ಇಲ್ಲೇ ನಿಮಗೆ ಸಿಗ್ತಾರೆ. ಅವ್ರ ದರ್ಶನ ಮುಗಿಸ್ಕೊಂಡು ನಾವೀಗ ಅಡಿಂಬ ಟೆಂಪಲ್ ಕಡೆ ಹೊರಡೋಣ. ಇಲ್ಲಿವರೆಗೂ ನಮ್ಮ ಡ್ರೈವರ್ ನಮ್ಮನ್ನ ಬಿಟ್ಟೋಗಿದ್ದಾರೆ. ಸೊ ಇಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಈ ತರ ಯಾಕೆ ಎಲ್ಲ ಇರ್ತವೆ, ಇದ್ರ ಮೇಲೆ ಕೂಡ ರೈಡ್ ಹೋಗ್ಬೋದು, ಬಹಳ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಈಗ ಅಡಿಂಬ ಟೆಂಪಲ್ ಆಲ್ಮೋಸ್ಟ್ ಎಂಟರ್ ಆದ್ವಿ. ಎಲ್ಲ ಕಡೆ ಸ್ನೋ ಬಿದ್ದಿದೆ, ಎಲ್ಲ ಕರ್ಗೋಗ್ತಾ ಇದೆ ಆ್ಯಕ್ಚುಲಿ. ಈಗ ಇನ್ನೊಂದು ವಾರ 15 ದಿನದಲ್ಲಿ ಮತ್ತೆ ಸ್ನೋ ಬೀಳಲಿಲ್ಲ ಅಂತಂದರೆ ಕಂಪ್ಲೀಟ್ ಸ್ನೋ ಲಾಸ್ ಆಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನು ಟೆಂಪಲ್ ಮೇಲೆ ಎಲ್ಲ ಮಂಜು ಕೂತಿರುತ್ತೆ ಅಂತ, ಆ್ಯಕ್ಚುಲಿ ಕರ್ಗೋಗ್ಬಿಡಿ. ಹಾಂ ಟೆಂಪಲ್ ಮೇಲೆ ಮಂಜಿದ್ರೆ ಚೆನ್ನಾಗಿರೋದು. ನಮ್ಗೆ ಕೂಡ ಅದು ಆಲ್ರೆಡಿ ಕರ್ಗೋಗಿದೆ. ಓಕೆ, ಇಟ್ಸ್ ಓಕೆ. ಈ ಹಡಿಂಬ ಟೆಂಪಲ್ ಅಂದರೆ ನಾವು ಎಲ್ಲೋ ಕೇಳಿದ್ದೀವಿ ಈ ಹೆಸರನ್ನ ಅಂತ ಅನಿಸುತ್ತೆ. ಅದೇ ನಮ್ಮ ಪಠ್ಯಪುಸ್ತಕದಲ್ಲಿ ಬರುವಂಥದ್ದು ಹಿಡಿಂಬೆ ಅಂತ. ಭೀಮನ ಹೆಂಡತಿ ಅಂತಲೇ ನಮಗೆ ಗೊತ್ತಿರೋದು, ಆದರೆ ಅವರ ಯಶೋಗಾಥೆ ಅದಕ್ಕಿಂತ ಎತ್ತರ ಅನಿಸುತ್ತೆ. ಮಿಸ್ಸಿಂಗ್ ಮೈ ಮ್ಯಾಕ್ಸಿ. ಪಾಂಡವರು ವನವಾಸದಲ್ಲಿದ್ದಾಗ ಈ ಜಾಗಕ್ಕೆ ಬರ್ತಾರೆ. ಈ ಜಾಗದ ರಾಜ ಆಗಿದ್ದ ಅವತ್ತಿನ ಹಿಡಿಂಬ ಮತ್ತು ಭೀಮನ ಮಧ್ಯೆ ಘನಘೋರ ಯುದ್ಧನೇ ನಡೆಯುತ್ತೆ ಅಂತ ಹೇಳ್ಬೋದು. ಆ ಯುದ್ಧದಲ್ಲಿ ಭೀಮ ಗೆದ್ದ ನಂತರ ಅವರ ಶೌರ್ಯ ಪರಾಕ್ರಮ ನೋಡಿ ಹಿಡಿಂಬನ ತಂಗಿ ಹಿಡಿಂಬೆ ಭೀಮನನ್ನು ಪ್ರೀತಿಸಿ ವರಿಸ್ತಾಳೆ. ಇದೆಲ್ಲ ಆ್ಯಕ್ಚುಲಿ ಜನ ಓಡಿ ಎಲ್ಲ ಕಪ್ಪಗೆ ತಿರ್ಕೊಂಡ್ಬಿಟ್ಟಿದೆ, ಎಲ್ಲ ಕಂಪ್ಲೀಟ್ ಐಸೆ. ನೋಡಿ, ನಮ್ಮ ಕಡೆ ಹಿಡಿಂಬಾದೇವಿ ಅಂತೀವಿ, ಇಲ್ಲಿ ಹಡಿಂಬ ಅಂತಾರೆ. ರಾಕ್ಷಸಿಯಾಗಿದ್ದ ಹಿಡಿಂಬೆ ಭೀಮನನ್ನು ವಿವಾಹವಾದ ನಂತರ ಇದೇ ಕಾಡಿನಲ್ಲಿ ಘನಘೋರ ತಪಸ್ಸು ಮಾಡಿ ದೇವಿಯ ಸ್ವರೂಪ ಪಡಿತಾಳೆ ಅಂತ ಇಲ್ಲಿನ ನಂಬಿಕೆ. ಇಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ ಇದ್ದಾರೆ, ಪರ್ ಫೋಟೋಗೆ 40 ಕೇಳ್ತಿದ್ದಾರೆ. ವಾಟ್ ಇಸ್ ದ ಫೈನಲ್ ರೇಟ್? ಅವ್ರು ಇವಾಗ 30 ಬಂದಿದ್ದಾರೆ, 30 ಆಗಲ್ಲ ಅಂತ ಇದ್ದೀನಿ. ಇಲ್ಲಿ ಏನಿದೆ ಸ್ಟ್ರೀಟ್ ಫೋಟೋ ಎಲ್ಲ ಆಕ್ಚುಲಿ ಐಸ್ ಎಲ್ಲ ಕಂಪ್ಲೀಟ್ ಬ್ಲಾಕ್ ಆಗ್ಬಿಟ್ಟಿದೆ. ಅಂದ್ರೆ ಮನಾಲಿ ಥೀಮ್ಡ್ ಔಟ್ಫಿಟ್ ಇರುತ್ತಲ್ಲ, ಅದನ್ನ ಹಾಕೊಂಡು ಫೋಟೋ ಶೂಟ್ ಮಾಡ್ತಿದ್ದಾರೆ. Okay. Okay, let's first visit the temple, then we'll move to that photography. I'll visit the temple and then हाँ, इधर 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 यहाँ चल ನೋಡಿ, ಲಾಸ್ಟಲ್ಲಿ ಮಾತ್ರನೇ ಐಸ್ ಉಳ್ಕೊಂಡಿದೆ, ನೋಡ್ಬೋದು ನೀವು ಝೂಮ್ ಮಾಡಿದ್ರೆ. ನೋಡಿ, ಇನ್ನು ಆಲ್ಮೋಸ್ಟ್ ಎಲ್ಲ ಕರ್ಗೋಗಿದೆ ಕಂಪ್ಲೀಟಾಗಿ. ನೋಡಿ, ಇದೇ ಎಂಟ್ರೆನ್ಸು, ಟೆಂಪಲ್ ಎಂಟ್ರೆನ್ಸು. ಹಡಿಂಬಾ ಟೆಂಪಲ್ ಭಾಳ ಡಿಫ್ರೆಂಟ್ ಡಿಸೈನ್ ಆ್ಯಕ್ಚುಲಿ. ಒಂಥರ ನೇಪಾಳು ಇಲ್ಲ ಚೈನೀಸ್ ಡಿಸೈನ್ ಥರ ಇರುತ್ತೆ ಆಲ್ಮೋಸ್ಟ್. ಆ ಸಿನಿಮಾಗಳಲ್ಲಿ ಇದೇ ಥರ ನೋಡಿದ್ದೆ ನಾನು. ಬಟ್ ಇಟ್ಸ್ ಎ ವಂಡರ್ಫುಲ್. ಓಕೆ, ನಾವು ದರ್ಶನ ಮಾಡ್ಕೊಂಬಿಡೋಣ. ಅದಾದಮೇಲೆ ಏನೋ ಇಲ್ಲಿನ ಔಟ್ಫಿಟ್ಟಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಿದ್ರು ನಮ್ಮ ಧರ್ಮಪತ್ನಿಯವರು. ಈಗ ಆ್ಯಕ್ಚುಲಿ ನಾವು ಹಡಿಂಬಾ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಅಷ್ಟೇನಿಲ್ಲ, ಒಂದು ಮೀಡಿಯಮ್ ರೇಂಜ್ ಆಗಿದ್ದಾರೆ. ಆ್ಯಕ್ಚುಲಿ ಮಹಾಭಾರತದಲ್ಲಿ ಬರೋ ಯಾವ ಕೃಷ್ಣ ಪರಮಾತ್ಮನ ಬಿಟ್ಟರೆ ಬೇರೆ ಯಾರನ್ನೂ ಪೂಜೆ ಮಾಡಲ್ಲ, ಬಟ್ ಈ ಕ್ಷೇತ್ರದಲ್ಲಿ ಪೂಜಿಸ್ತಾರೆ. ಅದೇ ಇಲ್ಲಿನ ವಿಶೇಷ. ಈ ದೇವಸ್ಥಾನದಲ್ಲಿ ಯಾವುದೇ ವಿಗ್ರಹ ಇರೋದಿಲ್ಲ, ಬದಲಿಗೆ ದೇವಿ ಪಾದ ಗುರುತಿರೋ ಒಂದು ದೊಡ್ಡ ಬಂಡೆನ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೋ ಇಲ್ಲ, ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ವಿಡಿಯೋನ. ಆಚೆಯಿಂದ ಫುಲ್ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ.
ದರ್ಶನ ಆದಮೇಲೆ ವನ ವಿಹಾರ ಅಂತ ಇಲ್ಲಿ ಬರುತ್ತೆ. ಕಂಪ್ಲೀಟ್ ಫಾರೆಸ್ಟ್ ವೈಬ್ಸು, ಗೇಮ್ಸ್ ಎಲ್ಲ, ಗೇಮ್ಸ್ ಅಂತ ಏನಿರಲ್ಲ, ಒಂದು ಸ್ವಲ್ಪ ಮಕ್ಳು ಆಡೋದಕ್ಕೆ ಒಳ್ಳೆ ಪಾರ್ಕ್ ಥರ ಮೇಂಟೈನ್ ಮಾಡಿದ್ದಾರೆ. ನೋಡೋಣ, ಇಲ್ಲೊಂದು ಸೆಟ್ ಸಿಗುತ್ತೆ ನಿಮಗೆ, ಹಿಮಾಚಲ್ದು ಸೆಟ್ಟು. ಇದು 100 ರೂಪೀಸ್ ಕೊಟ್ಟರೆ ನಿಮ್ಗೆ ಹಾಕ್ತಾರೆ. ಹಾಂ ಅಲ್ಲೆಲ್ಲ 20 ಹೇಳಿದ್ರು, ಹಾಂ 30 ಹೇಳ್ತಾವ್ರೆ. ಓಕೆ, 20 ಬಾತ್ ಕರೆಂಗೆ ಬಾದ್. ನೋಡಿ, ಇದು ಇಲ್ಲಿನ ಮೊಲ ಸಖತ್ತಾಗಿದೆ ನೋಡಿ. ಚೆನ್ನಾಗಿ ಹಾಕ್ಸ್ಕೊಳ್ಳಿದೆ. ನೋಡಿ, ಇದು ಕಲ್ಚರ್ ಆ್ಯಕ್ಚುಲಿ ಈ ಥರನೇ ಇವ್ರು ಹಾಕೊಂಡೊಂದು, ಸೊ ಅದೇ ಥರ ರೆಡಿ ಮಾಡ್ತಿದ್ದಾರೆ ಇಲ್ಲಿ. 100 ರೂಪೀಸ್ ಆ್ಯಕ್ಚುಲಿ ಪರ್ ಸೆಟ್ಗೆ ರೆಂಟಿಗೆ ನಿಮ್ಗೆ ಕೊಡ್ತಾರೆ. ನೀವು ಹಾಕ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮುಗಿಸ್ಕೋಬೋದು ಆಮೇಲೆ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾಳೆ ನನ್ನ ಹೆಂಡತಿ. ಇಲ್ಲೇ ಇದೇ ಥರ ಬಿಟ್ಟೋಣ ಅಂತ ಅನ್ಸುತ್ತೆ ಒಂದ್ಸರಿ. ಹೆಂಗಿದೆ ಅಲ್ಲಿ ನೋಡ್ರಿ. ಈಗ ನನಗೆ ಮಾಡ್ತಾರಂತೆ ನೋಡಿ, ನಾನು ಹಾಕ್ಸ್ಕೊಂಡ್ಬಿಡ್ತೀನಿ. ग्लास में अच्छा डाल लिया ना ये। ले ऐसे पकड़ ನೋಡಿ ಈ ಡ್ರೆಸ್ ಅಲ್ಲಿ ಸ್ವಲ್ಪ ಫೋಟೋಸ್ ಒಂದ್ ಸಣ್ಣ ವಿಡಿಯೋ ತೆಗೆಸ್ಕೊಂಡೆ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಬಂದು ಯಾರು ಮಿಸ್ ಮಾಡ್ದಂಗೆ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡಿ, ಬಹಳ ಚೆನ್ನಾಗಿರುತ್ತೆ. मेरा प्यार की दुल्हन डेड ಸಿಗುತ್ತಿಲ್ಲ. ಎಷ್ಟು ಮುದ್ದಾಗಿದೆ ನೋಡ್ರಿ, ಹೊಲದ ತರನೇ ಇದೆಯಲ್ರಿ. ಡೈಲಿ ಸ್ನಾನ ಮಾಡಿಸಿ ಕರ್ಕೊ ಬರ್ತಾರಂತೆ. ಬಹುತ್ ಅಚ್ಚಾ ಲಗ್ ಈಗ ನಾವು ಘಟೋತ್ಕಚ ವೀರ ಘಟೋತ್ಕಚ ಟೆಂಪಲ್ ನೋಡಕ್ ಹೋಗ್ತಾ ಇದೀವಿ. ಹಿಡಿಂಬ ಅವ್ರ ಭೀಮಾ ಅವರ ಮಗನ ಟೆಂಪಲ್. ಕುರುಕ್ಷೇತ್ರದಲ್ಲಿ ಕೇಳಿರಬಹುದು ಅವರ ಸಾಹಸಗಾಥೆನ ನೀವು. ಕುರುಕ್ಷೇತ್ರನ ಪಾಂಡವರು ಗೆಲ್ಲಲಿಕ್ಕೆ ಮುಖ್ಯ ಕಾರಣ ಘಟೋತ್ಕಚ ಅಂತಲೇ ಹೇಳ್ಬೋದು. ಕರ್ಣ ತನ್ನ ಪವರ್ಫುಲ್ ಅಸ್ತ್ರ ವಾಸವಿ ಅಸ್ತ್ರನ ಅರ್ಜುನ್ ಮೇಲೆ ಉಪಯೋಗಿಸ್ಬೇಕು ಅಂತ ಉಳಿಸ್ಕೊಂಡಿರ್ತಾನೆ. ಆದರೆ ಘಟೋತ್ಕಚನ ಈ ಆರ್ಭಟ ನೋಡಿದ ಮೇಲೆ ಘಟೋತ್ಕಚನ ಸೋಲಿಸದೆ ಬೇರೆ
ಯಾವ ಅಸ್ತ್ರಲ್ಲೂ ಸೋಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಶಕ್ತಿ ಅಸ್ತ್ರನ ಯೂಸ್ ಮಾಡಿಬಿಡ್ತಾನೆ. ಅದಾದಮೇಲೆ ಕರ್ಣ ಶಕ್ತಿಯನ್ನಾಗಿ ಅರ್ಜುನ್ ಮುಂದೆ ಸೋತು ಸುಣ್ಣ ಆಗಿ ಸಾಯ್ತಾನೆ. ಪೂಜಾ ಸ್ಥಾನ ಅಂತೇನೋ ಬರೆದಿದ್ದಾರೆ. ಡುಂಗ್ರಿ ವಿಲೇಜ್ ಮನಾಲಿ, ಮೈಟಿ ವಾರಿಯರ್ ಘಟೋತ್ಕಚ್. ಈ ಒಂದು ಫಲಕದಲ್ಲಿ ಘಟೋತ್ಕಚ ಯಾರು, ಅವ್ರ ತಂದೆ ತಾಯಿ ಯಾರು, ಘಟೋತ್ಕಚ ಹೇಗೆ ಸತ್ತ, ಮಹಾಭಾರತದಲ್ಲಿ ಯುದ್ಧಭೂಮಿಯ ಸತ್ತಿದ್ದಕ್ಕೆ ಘಟೋತ್ಕಚನ ವೀರ ಘಟೋತ್ಕಚ ಅಂತ ಕರೀತಾರೆ. ಅವನ ಮಗ ಬಾರ್ಬರಿಕ್ ಬಗ್ಗೆನೂ ಇಲ್ಲಿ ಬರೆದಿದ್ದಾರೆ. ಬಾರ್ಬರಿಕ್ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು. ಒಂದೇ ಆಯುಧದಲ್ಲಿ ಇಡೀ ಯುದ್ಧನೇ ಮುಗಿಸೋ ಅಂಥ ದೊಡ್ಡ ವೀರ ಆಗಿದ್ದ. ಆತನ ತಲೆಯನ್ನು ಗಿಫ್ಟಾಗಿ ತಗೊಂಡು ಶ್ರೀಕೃಷ್ಣ ಪರಮಾತ್ಮ ಬಾರ್ಬರಿಕ್ನ ಯಾವುದೇ ಪರವಾಗಿ ಯುದ್ಧ ಮಾಡದೇ ಇರೋಂಗೆ ನೋಡಿಕೊಂಡ. ಹೇಳಬೇಕು ಅಂದರೆ ಬಾರ್ಬರಿಕ್ಕು ಯಾವತ್ತಿದ್ರೂ ಬಲಹೀನರಾಗಿರ್ತಾರೋ ಅವ್ರ ಪರನೇ ಯುದ್ಧ ಮಾಡ್ತಿದ್ದ. ಸೊ ಅದಕ್ಕೆ ಬಾರ್ಬರಿಕ್ನು ಕೂಡ ಯುದ್ಧ ಮಾಡದೇ ಇರಲಿ, ಪಾಂಡವ್ರು ಗೆಲ್ಲಲಿ ಅಂತ ಶ್ರೀಕೃಷ್ಣನ ಆಟ ಒಂದೊಂದಲ್ಲ. ಈ ಮರಕ್ಕೆ ಘಟೋತ್ಕಚ ಅಂತ ಪೂಜೆ ಮಾಡ್ತಾರೆ. ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಅವರ ವೀರಗಾಥೆನ ಚರೀಶ್ ಮಾಡೋದಕ್ಕೇನೆ ಈ ಮರಕ್ಕೇನೆ ಪೂಜೆ ಮಾಡ್ತಿದ್ದಾರೆ. ನೋಡಿ ಯಾಕೆ ಕೊಂಬುಗಳು ಇರ್ಬೋದು ಇವೆಲ್ಲ. ಅವ್ರ ಪಂಗಡ ಇಲ್ಲಿ ಅವ್ರಿಗೆ ಪೂಜೆ ಮಾಡ್ತಾ ಇತ್ತು ಅಂತ ಅನ್ಕೋತೀನಿ. ಅದನ್ನ ಈ ಜನರೇಷನ್ ಫರ್ದರ್ ಜನರೇಷನ್ಸ್ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೆ. ಇದೇ ನೋಡಿ ಹಿಮಾಚಲ್ದು ಮ್ಯೂಸಿಯಂ. Okay guys, let's get into museum. ಚಲೋ ಗೈಸ್. ಲೆಫ್ಟ್, ಫಸ್ಟ್ ಲೆಫ್ಟ್. Okay. ಯಾವತ್ತು ಕ್ಲಾಕ್ ವೈಸ್, ಇಂಡಿಯನ್ಸ್ ಫಾಲೋ ಕ್ಲಾಕ್ ವೈಸ್. ನೋಡಿ ಆ ಕಾಲದಲ್ಲಿ ಇವರೆಲ್ಲ ಇಲ್ಲಿನ ರಾಜರು ಮಹಾರಾಜರು ಎಲ್ಲ ಯೂಸ್ ಮಾಡಿರುವಂಥ ಆ್ಯಂಟಿಕ್ಸ್ ಇವೆಲ್ಲ. ಎಲ್ಲ ರಾಜರು ಮಹಾರಾಜರೆಲ್ಲ ಯೂಸ್ ಮಾಡಿರೋಂಥ ಆ್ಯಂಟಿಕ್ಸ್ ಇವೆಲ್ಲ. ಆ್ಯಕ್ಚುಲಿ ಇದು ಘಟೋತ್ಕಚ ಟೆಂಪಲ್ ಪಕ್ಕದಲ್ಲೇ ಬರುತ್ತೆ ಮ್ಯೂಸಿಯಮ್. ಇಲ್ಲೇ ಪಕ್ಕದಲ್ಲೇ ಒಂದು ಒಳ್ಳೆ ಹೋಟ್ಲ್ ಕೂಡ ಇದೆ. ಇಲ್ಲಿ ನೋಡಿ ಒಳ್ಳೆ ಸೀರಣಗೆ ಇದ್ದಂಗಿದೆ. ಪ್ರತಿಯೊಂದರ ಮಾಡೆಲ್ ಇಲ್ಲಿ ತಂದು ಪ್ಲೇಸ್ ಮಾಡಿದ್ದಾರೆ. ಯಾವ ಥರ ಟೆಂಪಲ್ ಕಟ್ಟಿದ್ದಾರೆ ಇವೆಲ್ಲ ಮಾಡೆಲ್ ಇದ್ದ ಅಲ್ಲಿರೋ ಮಾಡೆಲ್ನ ಇಲ್ಲಿ ತಂದು ಪ್ಲೇಸ್ ಮಾಡಿದ್ದಾರೆ. ಹೆಂಗೆ ನೋಡಿ, ಇದು ಬ್ರಹ್ಮ ಟೆಂಪಲ್ಲು. ಬ್ರಹ್ಮ ಟೆಂಪಲ್ ಭಾಳ ಕಡಿಮೆ, ನಾವು ಕೇಳೋದೇ ಇಲ್ಲ. ನಮ್ಮ ಪುರಾಣದಲ್ಲೂ ಹೇಳ್ತಾರೆ ಬ್ರಹ್ಮನಿಗೆ ಯಾರೋ ಪೂಜನೆ ಮಾಡಬಾರ್ದು ಅಂತ. ಬಟ್ ಬ್ರಹ್ಮ ಟೆಂಪಲ್ ಇಲ್ಲಿ ಕುಲ್ಲೂಲಿದೆ ನೋಡಿ. ಇದು ಬಂದು ಹಡಿಂಬ ಟೆಂಪಲ್ಲು. ಈ ಹಡಿಂಬ ಟೆಂಪಲ್ ಬಂದು ಇಲ್ಲೇ ಮನಾಲಿಲೇ ಇರೋದು ನೋಡಿ. ಇದು ಟ್ರೆಡಿಷನಲ್ ಹೌಸ್. ಮನಾಲಿಲಿ ಕುಲ್ಲೂಲಿ ಯಾವ ಥರ ಮನೆಗಳು ಕಟ್ತಾರೆ, ಇದೊಂದು ಮಾಡೆಲ್ ನೋಡಿ ಯಾವ ಥರ. ಇದಕ್ಕೆ ಮನಾಲಿ ಟ್ರೆಡಿಷನಲ್ ಔಟ್ಫಿಟ್ ಕಲ್ಲುವಿ ಪಟ್ಟು ಅಂತ ಹೇಳ್ತಾರೆ. ಏನಿದು ಅವ್ರ ಚಪ್ಪಲಿ ಅವಾಗ ಯೂಸ್ ಮಾಡ್ತಾ ಇದ್ದಿದ್ದು. ಇವೆಲ್ಲ ಅದೆಲ್ಲ ಗ್ಲಾಸ್ ಸ್ಲಿಪ್ಪರ್ಸ್. ಊರಲ್ಲೇ ನಡೆದವರೆಲ್ಲ ಇವೆಲ್ಲ ಬಟ್ಟೆಗಳು ನೋಡಿ. ಇಲ್ಲಿ ನೋಡಿ ಮಾಡೆಲ್ ಹಿಂದೆ ಇದ್ದಾರೆ. ನೀವೆಲ್ಲ ಸೈಡ್ ಬನ್ರಿ. ಇದೇ ಮಾಡೆಲ್ ಡ್ರೆಸ್ ಆ್ಯಕ್ಚುಲಿ. ಇವೆಲ್ಲ ಅವ್ರು ಯೂಸ್ ಮಾಡೋಂಥ ಅವ್ರ ಕಾಸ್ಟ್ಯೂಮ್ಸ್ ಆ್ಯಕ್ಚುಲಿ ಇದೆಲ್ಲ ನೋಡಿ. ಇದೆಲ್ಲ ಬಾಯ್ಸ್ ಕಾಸ್ಟ್ಯೂಮ್ ನೋಡಿ, ಬಾಯ್ ಆ್ಯಂಡ್ ಗರ್ಲ್.
हाँ एक मैगी देना एक सिड्ಡು और एक पाव भाजी ठीक है ಇಲ್ಲಿನ Actually ನೋಡಿ ಒಳ್ಳೆ ಅಂದ್ರೆ ಇಲ್ಲಿ ಫೇಮಸ್ ಇದೆ ಫುಡ್ ಆಕ್ಚುಲಿ ಅನ್ನ ಬಹಳ ಕಡಿಮೆ ರಾಜ್ಮಾ ರೈಸ್ ಅಂತ ಕೊಡ್ತಾರೆ ಅದ್ ಬಿಟ್ರೆ ಇದೇ ಫೇಮಸ್ ಇಲ್ಲಿ ನೋಡಿ ಸಿಡ್ಡು ಇದೆ ಸಿಡ್ಡು ಹಾ ಈ ಕಡೆ ಸಿಡ್ಡು ಅಂತಾರೆ ಮೋಮೋಸ್ ಬೇರೆ ಸಿಡ್ಡುನು ಬೇರೆ ಬಟ್ ಅದೇ ಟೈಪ್ ಅಲ್ಲಿ ಇರುತ್ತೆ ಇಲ್ಲಿ ಮ್ಯಾಗಿನೇ ಫೇಮಸ್ ಅನ್ಕೊಳ್ಳಿ ಚೆನ್ನಾಗಿರುತ್ತೆ ಇದರ್ ಕ್ಯಾ ಫೇಮಸ್ है भैया ಏ ಫೇಮಸ್ ಸಿಡುನೇ ಫೇಮಸ್ ಈ ಕಡೆ ನೋಡೋಣ ಟೇಸ್ಟ್ ಮಾಡಿ ಹೆಂಗಿರುತ್ತೇನೋ ಅಂತ ಟೇಸ್ಟ್ ಮಾಡೋದ್ರಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿನ ಮನಾಲಿಯ ಫೇಮಸ್ ಡಿಶ್ ಇದು ನಮ್ಮ ಕಡೆ ಕಡುಬು ಥರ ಕಾಣಿಸ್ತಾ ಇದೆ ನೋಡೋಣ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತಾರೆ ಬಾಸು ಏನು ಕಾರಣ ಇದು ಅದು ಮಯನೀಸು ಸೇಫ್ಟಿ ಇದು ವೆಜ್ ಸಿಡು ನನಗೆ ಅಷ್ಟು ಇಷ್ಟ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ ಬಂದಾಗಿಂದ ಆಳು ಮುಳು ಕಡ್ಡಿ ಕಸ ಎಲ್ಲ ತಿಂದು ಹೊಟ್ಟೆ ಕಲ್ಗಚ್ಚಾಗೋಗಿದೆ ಆಗಿಲ್ಲ ಟ್ರೈ ದಿಸ್ ಇದು ಬೆಂಗಳೂರಲ್ಲೇ ಸಿಗುತ್ತೀವಲ್ಲ ನೋಡ ಇಲ್ಲಿನ ಟೇಸ್ಟ್ ಹೆಂಗಿದೆ ಅಂತ ಓಕೆ ಪಾಪಾಜಿ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಮ್ಯಾಗಿ ಒಂದು ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಸಿಡ್ಡು ಯಾಕೋ ರಿವ್ಯೂ ಚೆನ್ನಾಗಿ ಬಂದಿಲ್ಲ ಇವ್ರ ಕಡೆ ಫೇಮಸ್ಸು ನಮ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ ನಾನು ಹೇಗಿದೆ ಮ್ಯಾಗಿ ಇಲ್ಲಿನ ಮ್ಯಾಗಿ ತಿನ್ಬೇಕು ಅಂತ ಬಂದಾಗಿಂದ ಕೇಳ್ತಿದ್ದೆ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ ಹೊಗೆ ಅಂತ ಹೋಗ್ತಾ ಇದೆ ಮೇಲ್ಗೆ ಚೆನ್ನಾಗಿದೆ ನೈಸಾ ಓಕೆ ಬಂದವರು ಟೇಸ್ಟ್ ಮಾಡಿ ಮನು ಟೆಂಪಲ್ 1 ಕಿಲೋಮೀಟರ್ ಇದೆ ಇಲ್ಲಿಂದ ಆ ಕಡೆ ಕ್ಲಬ್ ಹೌಸ್ ಬನ್ನಿ ಈಗ ಹೋಗೋಣ ಮುಂದಕ್ಕೆ ನೋಡಿ ಫ್ರೆಂಡ್ಸ್ ಮನು ಮಂದಿರನ 100 ಮೀಟರ್ ಅಂತ ಹಾಕಿದ್ದಾರೆ ಈ ಡಿಸೈನ್ ನೋಡಿ ಹೆಂಗಿದೆ ಅಂತ ಅಲ್ಟಿಮೇಟ್ ಅಲ್ಲ ವಾ ಸೋ ನೈಸ್ ಟು ಎಕ್ಸ್ಪ್ಲೋರ್ ಹೆಂಗಿದೆ ನೋಡಿ ಐಸು ಇದು ಕೂಡ ಟೆಂಪಲೇ ಆದರೆ ಹೊಸ್ದಾಗಿ ಕಟ್ಟಿರೋದು ಮನು ಟೆಂಪಲ್ಲೇ ಓಪನ್ ಇಲ್ಲ ಇವತ್ತು ನೋಡಿ ಫ್ರೆಂಡ್ಸ್ ಈಗ ನಾವು ಬಂದಿರೋದು ಹಳೆ ಮನಾಲಿಯಲ್ಲಿರೋ ಪುರಾತನ ಮನು ದೇವಾಲಯಕ್ಕೆ. ಇಡೀ ಭಾರತದಲ್ಲೇ ಮನು ಮಹರ್ಷಿಗಳಿಗೆ ಇರುವಂಥ ಏಕೈಕ ದೇವಸ್ಥಾನ ಇದು. ಈ ಮನಾಲಿ ಅನ್ನೋ ಹೆಸರೇ ಮನು ಆಲಯ ಅನ್ನೋ ಪದದಿಂದ ಬರುತ್ತೆ. ಪುರಾಣಗಳ ಪ್ರಕಾರ ಮಹಾಪ್ರಳಯದ ನಂತರ ಮನು ಮಹರ್ಷಿಗಳು ಮೊದಲು ಇಲ್ಲಿಗೆ ಬಂದು ಇಡೀ ಮಾನವ ಕುಲವನ್ನೇ ಮತ್ತೆ ಸೃಷ್ಟಿಸಿದಂತೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿದೆ ಅಂದರೆ ಸುತ್ತಲೂ ಇರೋ ಪರ್ವತಗಳ ಮಧ್ಯೆ ಇದೊಂದು ದೈವಿಕ ಲೋಕದ ಅನುಭವ ಕೊಡುತ್ತೆ. ನೀವು ಮನಾಲಿಗೆ ಬಂದಾಗ ಈ ಪವಿತ್ರ ಸ್ಥಳವನ್ನು ಖಂಡಿತ ಮಿಸ್ ಮಾಡಲೇಬೇಡಿ. ಈಗ ಮನು ಟೆಂಪಲ್ ಎಂಟರ್ ಆಗ್ತಾ ಇದೀವಿ. ಭೂಮಿ ಮೇಲೆ ಹುಟ್ಟಿದಂಥ ಮೊದಲ ಮನುಷ್ಯ ಮನು ಮಹರ್ಷಿ. ಓಕೆ, ನೋ ಫೋಟೋಗ್ರಫಿ ಅಲೋಡ್ ಇನ್ಸೈಡ್. ನೋಡಿ ಇನ್ನೇನು ನಾವು ಕ್ಲಬ್ ಹೌಸ್ ಕಡೆಗೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಅದೇ ನೋಡಿ ಕ್ಲಬ್ ಹೌಸು. ಅಷ್ಟರಲ್ಲಿ ಈ ವ್ಯೂಸ್ ನೋಡ್ಕೊಂಡು ಹೋಗೋಣ ಹಂಗೆ ಅಂತ ಬಂದಿದ್ದೀವಿ. ಅಲ್ಟಿಮೇಟ್ ವ್ಯೂಸ್ ಇದೆ ಇಲ್ಲಿ ನೋಡಿ. ಸ್ನೋ ಪಕ್ಕದಲ್ಲಿ ಹರಿತಿರೋ ನೀರು ಪಕ್ಕದಲ್ಲಿ ಮಾಡ್ತಿರೋ ಬಿಸಿ ಬಿಸಿ ಸ್ನ್ಯಾಕ್ಸು. ಅಲ್ಟಿಮೇಟ್ ರೀ ಸ್ವರ್ಗ ರೀ ಇದು, ಸ್ವರ್ಗ. ಇಲ್ಲಿರೋರು ಡೈಲಿ ಇರೋರು ನರಕನೇ ಅನ್ಸುತ್ತೆ, ಬಟ್ ಅವಾಗ ಬರ್ತಿರೋ ನಮಗೆ ಇದು ಖಂಡಿತ ಸ್ವರ್ಗನೇ. ಭಾಳ ಒಳ್ಳೆ ಪ್ಲೇಸ್ ನೋಡ್ರಿ ಹೆಂಗಿದೆ ನೋಡಿ. ಓಕೆ ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ಮನಾಲಿ ಕ್ಲಬ್ ಹೌಸ್. ವೆಲ್ಕಮ್.
ಗೆಟ್ ಅಪ್. ಸಿ ಫ್ರೆಂಡ್ಸ್, ಎಷ್ಟು ಸ್ನೋ ಇದೆ ಕ್ಲಬ್ ಹೌಸ್ ಹತ್ರ. ಇಟ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಮನಾಲಿ. ಹೋಗೋಣ ನಾವೀಗ ಕ್ಲಬ್ ಹೌಸ್ ಕಡೆಗೆ. ಓಕೆ, ನಾವೀಗಿದ್ದೀವಿ ಕ್ಲಬ್ ಹೌಸ್ ಆಫ್ ಹಿಮಾಚಲ್ ಟೂರಿಸಂ ಮನಾಲಿ. ನೋಡಿ ವ್ಯೂಸ್ ಎಲ್ಲ ಅಲ್ಟಿಮೇಟ್ ವ್ಯೂಸ್ ಹೆಂಗಿದೆ ನೋಡ್ರಿ. ಸ್ವರ್ಗ ರೀ, ಸ್ವರ್ಗ ಇದು, ಸ್ವರ್ಗ ರೀ, ಸ್ವರ್ಗ ಇದು. ನೋಡ್ರಿ ಹೆಂಗಿದೆ ನೋಡಿ ಫ್ರೆಂಡ್ಸ್. ಎಂಟ್ರಿ ಟಿಕೆಟ್ 25 ಅಂತೆ ಪರ್ ಹೆಡ್. ಅಡಲ್ಟ್ಗೆ, ಮಕ್ಳಿಗಾದ್ರೆ 10 ರೂಪಾಯಿ. ಚಿಕ್ಕ ಮಕ್ಳಿಗೆ ಇರೋದೇ ಇಲ್ಲ ಬಿಡಿ. ನೋಡಿ ಇದನ್ನ ಅಂಗೂರಿ ಬಾರು, ರೆಸ್ಟೋರೆಂಟ್, ಇಂಡೋರ್ ಗೇಮ್ಸ್, ಬ್ಯಾಡ್ಮಿಂಟನ್ ಕೋರ್ಟು, ಬಿಲಿಯರ್ಡ್ಸ್, ಕ್ಯಾರಮ್ ಬೋರ್ಡು, ಟೇಬಲ್ ಟೆನ್ನಿಸ್ ಎಲ್ಲ ಇದೆ. ನೋಡೋಣ, ನಮ್ಗೆ ಆದಷ್ಟು ಟೈಮ್ ಇಲ್ಲ ಎಲ್ಲ ಆಡ್ಲಿಕ್ಕೆ. ಜಸ್ಟ್ ನಿಮ್ಗೆ ಒಂದ್ಸರಿ ತೋರಿಸ್ಬಿಟ್ಟೆ ಹೊರಟೋದೆ ನಾವು. ಇಲ್ಲಿ ಬೇಗ ಬಂದಿದ್ರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದಿತ್ತು. ಡ್ರೆಸ್ ಪೀಸ್ಗಳು 200. ಎಲ್ಲ ನೋಡಿ ಶಾಪಿಂಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಜಾಗಗಳಿದೆ. ರೇಟ್ಗಳು ರೀಸನೇಬಲ್ ಇದೆ. ತುಂಬಾ ಚಳಿ ಇದೆ. ಓಕೆ ಫ್ರೆಂಡ್ಸ್, ಈಗ ನಾವು ಮನಾಲಿ ಮಾಲ್ ರೋಡ್ ಹತ್ರ ಇರೋ ವನ್ ವಿಹಾರ್ ಪಾರ್ಕ್ ಹತ್ರ ಇದ್ದೀವಿ. ಇದು ಒಂದು ಫೋಟೋ ಸ್ಪಾಟ್ ಅಂತಾನೆ ಹೇಳ್ಬೋದು. ಪಾರ್ಕ್ ತರ ಇರುತ್ತೆ. ಸೊ ಇಲ್ಲೊಂದು ಧ್ಯಾನ ಮಂದಿರ್ ಕೂಡ ಇರುತ್ತೆ. ನಿಮ್ಗೆ ಮೆಡಿಟೇಷನ್ ಮಾಡೋದಕ್ಕೆ ಆಗ್ಲಿ, ಶೂಟಿಂಗ್ ಆಗ್ಲಿ, ಏನಾದ್ರು ಒಳ್ಳೊಳ್ಳೆ ಫೋಟೋಸ್ ಬೇಕು ಅಂತ ಬಿಟ್ಟಂದ್ರೆ, ಇಲ್ಲ ಈವ್ನಿಂಗ್ ಟೈಮು ವಾಕಿಂಗ್, ಚಿಲ್ ಔಟ್ ಮಾಡ್ಬೇಕಂದ್ರೆ ಬೆಸ್ಟ್ ಪ್ಲೇಸ್. ನಾವೇನು ಇವಾಗ ಇದ್ರೊಳಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಟೈಮ್ ಜಾಸ್ತಿ ಆಗಿದೆ. ಸೊ ನೀವೇನಾದ್ರೂ ಈ ಸೈಡ್ ಬಂದ್ರೆ ದಯವಿಟ್ಟು ಒನ್ ಟೈಮ್, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ಸತಿ ವಿಸಿಟ್ ಮಾಡ್ಬೋದು. ನಾವಿದೀವಿ ಈಗ ಮನಾಲಿ ರೋಡಲ್ಲಿ, ಮಾಲ್ ರೋಡ್ ಸರ್ಕಲ್ಲು. ಮಹಾನ್ ವಾಜಪೇಯಿ ಅವರ ಪುತ್ಳಿ ನೋಡಿ ಬಹಳ ಖುಷಿ ಆಯ್ತು ಆಕ್ಚುಲಿ ನನಗೆ. ಈಗ ಮಾಲ್ ರೋಡ್ ನೋಡಿ, ಮಾಲ್ ರೋಡ್ ಸ್ಟಾರ್ಟ್ ಮಾಡ್ತಿದೀವಿ. ಅಲ್ಟಿಮೇಟ್ ಆಗಿ ಕಾಣ್ತಿದೆ. ಬೆಂಗಳೂರಲ್ಲಿ MG ರೋಡ್ ಹೆಂಗೋ, MG ರೋಡ್, ಬ್ರಿಗೇಡ್ ರೋಡು, ಇಲ್ಲಿ ಬಂದು ಮಾಲ್ ರೋಡ್ ಹಂಗೆ ನಿಮ್ಗೆ ಎಲ್ಲಾ ತರದ್ದು ಪ್ರತಿಯೊಂದು ಕಾಣಿಸುತ್ತೆ, ನಿಮ್ ಪ್ರತಿಯೊಂದು ಸಿಗುತ್ತೆ. ಇವೆಲ್ಲ ಅಥೆಂಟಿಕೇಟೆಡ್ ಡ್ರೆಸ್ಸಸ್, ಮತ್ತೆ ಈ ಕಡೆನೆ ಸಿಗೋ ಅಂತವ್. ಆಕ್ಚುಲಿ ಹ್ಯಾಂಡ್ ಮೇಡ್ ತುಂಬಾ ಇರ್ತಾವ ಇಲ್ಲಿ. ಸೊ ರೇಟ್ ಓಕೆನೆ, ರೀಸನಬಲ್ ಆಗಿದೆ. ಏನ್ ಅಷ್ಟೊಂದು ಕಾಸ್ಟ್ಲಿ ಅಂತ ಹೇಳಕ್ಕಾಗಲ್ಲ. ಮಾಲ್ ರೋಡ್ ಅಂತಂದ್ರೂ ರೀಸನಬಲ್ ರೇಟ್ಸ್ ಇದಾವೆ. ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಇಲ್ಲಿ ಸಿಗಲ್ಲ ಅನ್ನೋದು ಇಲ್ವೇ ಇಲ್ಲ ಅನ್ಸುತ್ತೆ. ಚೆನ್ನಾಗಿದೆ, ಒಳ್ಳೆ ಜಾಗ ಆಕ್ಚುಲಿ. ಮಧ್ಯಾಹ್ನ ನಾವು ಸಿದ್ದು, ಮ್ಯಾಗಿ, ಆಮೇಲೆ ಏನದು ಪಾವ್-ಭಾಜಿ ತಿಂದ್ವಲ್ಲ. ಓಕೆ, ನಂಗೆ ಆವಾಗ ಮೋಮೋಸ್ ತಿನ್ಬೇಕು ಅಂತ ಫೀಲ್ ಆಯ್ತು. ಸೊ ಅಷ್ಟು ತಿನ್ವಲ್ಲ, ನೋಡೋಣ ಇನ್ನೂ ಟೈಮ್ ಇರುತ್ತೆ ತಿನ್ನೋಣ ಅಂತ. ಇಲ್ಲಿ ಕಾಣಿಸ್ತು, ಕ್ರೇವಿಂಗ್ ಸ್ಟಾರ್ಟ್ ಆಗಿ ತಿನ್ಲೇಬೇಕು ಅಂತ ಬಿಟ್ಟು ತಗೊಂಡಿದ್ದೀನಿ. ಟ್ರೈ ಮಾಡೋಣ. ಓಕೆ, ನಾವೀಗ ನಾನ್ ವೆಜ್ ಮೋಮೋಸ್ ತಗೊಂಡಿದ್ದೀವಿ. ಟ್ರೈ ಮಾಡೋಣ. ಫುಲ್ಲು ಚಳಿಗೆ ಬಿಸಿ ಬಿಸಿ ಮೋಮೋಸು. ಚೆನ್ನಾಗಿದೆ, ತಿನ್ಬೋದು. उससे कम 50 कर लो, सच बता, ले लूंगा अभी, ले लूंगा. वो क्या ऐसे ऐसे कर रहा है? एक ही रेट 50 फाइनल देगा मुझे. हाँ ले लिया, फोटो ले लिया आपने? हाँ हाँ हाँ. इस उम्र का लड़का देख, बरी आपको उम्र कितना है? 10 ವರ್ಷ ಹುಡುಗ ಪಾಪ. ಅವ್ರ ಅಮ್ಮ ಇದೆಲ್ಲ ಮಾಡೋದು ಹ್ಯಾಂಡಿಕ್ರಾಫ್ಟ್ಸ್ ಆಕ್ಚುಲಿ ತಗೊಬಂದಿದ್ದಾನೆ.
ಆಕ್ಚುಲಿ ನನಗೆ 100 ರೂಪಾಯಿ ಹೇಳ್ದ, ನಾನು 50 ರೂಪಾಯಿ ಕೊಡಪ್ಪ ಅಂದೆ, ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಒಂದು 20 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಬಿಡ್ತೀನಿ ಅವನಿಗೆ. ಅವ್ನ ಮುಖ ನೋಡಿ ನಂಗೆ ಬಹಳ ಇಷ್ಟ ಆಯ್ತು. ತಗೊಂಡಂಗೆ ತಗೊಬೇಕು ಅಂತ ಅನ್ಸಿರ್ಲಿಲ್ಲ. ರೆಡ್ ಬಟ್ ಯು ವಾಂಟ್ ರೆಡ್? ಎಸ್ ರೆಡ್ ಕಲರ್ ಕದೇ ये वाला यही अच्छा लग रहा है. नो 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 डोंट दिस. यस ओके, इले इले चेंज है तुम्हारे पास? ले लो भैया. Thank you my dear husband. I love you. Love you too. ನೋಡಿ ಇಲ್ಲೊಂದು ಹುಡುಗಿ ನಂದು ವಿಡಿಯೋ ಮಾಡಿ ಅಂತ ಬಂದಿದ್ದಾಳೆ. ಓಕೆ कुछ बात करो. आपकी वीडियो बनाओ. हाँ बात करो. मुझे ये देना वापस. फोटो आपका मुझे आपकी वीडियो बनाओ. हाँ कर लो कर लो. ಥ್ಯಾಂಕ್ ಯು. ಇದು ನನ್ನ ಹಸ್ಬೆಂಡ್ ನನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮನಾಲಿಲಿ ಮಾಲ್ ರೋಡ್ ಅಲ್ಲಿ ಇದೀವಿ. ಥ್ಯಾಂಕ್ ಯು. ಐ ಲವ್ ಯು. ಇದ್ಬೇಕಂತೆ. हाँ, ये कितना का है? ಕೊಡಿಸ್ಬಿಟ್ಟೆ ಅಂದ್ರೆ ರೋಡ್ ಏನೋ ಕೇಳ್ತಾರೆ. ಅವ್ಳು ಅದನ್ನೇ ಕೇಳ್ತಾ ಇರೋದು. ಹಾ, ಆಟ ಅಂತ. ಕೊಡಿಸ್ಬಿಟ್ಟೆ ಯಾವ್ದು? ಓಕೆ ನಾವಿಲ್ಲಿ ಮಾಲ್ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ನಮ್ಗೆ ಒಂದು ದುರ್ಗಾದೇವಿ ಟೆಂಪಲ್ ಕಾಣಿಸ್ತು. ಸೊ ದುರ್ಗಾದೇವಿ ಬ್ಲೆಸ್ಸಿಂಗ್ ತಗೊಂಡು ಹೊರಡೋಣ. ಮನಾಲಿ ಸುತ್ತಮುತ್ತ ಇರೋ ಟೆಂಪಲ್ಸು ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಫೈರಾಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಆನ್ ಮನಾಲಿ, ಬ್ಯೂಟಿಫುಲ್ ಪ್ಲೇಸ್ ಆನ್ ಇಂಡಿಯಾ, ಸೊಲಾಂಗ್ ವ್ಯಾಲಿ ಲಾಗ್ ಮಾಡಿ ಕಂಪ್ಲೀಟ್ ನಿಮಗೆ ಸೊಲಾಂಗ್ ವ್ಯಾಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಬಾಯ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಲೇಬೇಡಿ. ಅಷ್ಟೇ.